ಆದಿ, ವೀರಣ್ಣನ ಆರೋಗ್ಯ ಈಗ ಹೇಗಿದೆ? ಗಾಬರಿ ಆಗುವಂತದ್ದೇನೂ ಇಲ್ಲ ತಾನೆ? ಇಲ್ಲಮ್ಮ, ಹುಷಾರಾಗೇ ಇದ್ದಾರೆ. ತಾತಂಗ್ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ತಾತಂಗ? ಮತ್ತೆ ಜನನಿ ಊರಿಗೆ ಹೊರಡುವಾಗ ವೀರಣ್ಣಂಗ್ ಹುಷಾರಿಲ್ಲ ಅಂತ ಹೇಳಿದ್ಲು? ಹಾಮ, ಜನನಿಯವ್ರ ತಂದೆಗೆ ಹುಷಾರಿಲ್ಲ ಅಂತ ಬಂದಿದ್ದು. ಆದ್ರೆ ಈಗ ಮಗಳು ಬಂದ್ಲಲ್ಲ, ಇವಾಗ ಖುಷಿಯಾಗಿದ್ದಾರೆ. ನೀವು ಅವ್ರು ಹುಷಾರಾಗಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಅಪ್ಪ, ಈಗ ಸಮಾಧಾನ ಆಯ್ತು. ನೀವೆಲ್ಲ ಊರಿಗೆ ಹೊರಟಾಗ್ನಿಂದ ವೀರಣ್ಣಂಗೆ ಏನಾಗಿದೆಯೋ ಅಂತ ತುಂಬಾ ಆತಂಕ ಆಗಿತ್ತು. ಅದ್ ಸರಿ, ಅಪ್ಪಾಜಿ ಹೇಗಿದ್ದಾರೆ? ಸ್ವಲ್ಪ ಕೆಮ್ಮು ಅಷ್ಟೇ ಅಮ್ಮ, ಅವರು ಆರಾಮಾಗಿದ್ದಾರೆ. ಆದಿ ಅಮ್ಮ, ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಯಾಕೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನೀವೆಲ್ಲ ಹಳ್ಳಿಗೆ ವೀರಣ್ಣಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಹೋಗಿದ್ದೀರೋ ಅಥವಾ ಬೇರೆ ಏನಾದ್ರೂ ಕಾರಣಕ್ಕೂ ಅಂತ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ತಿದ್ದೀನಿ. ಅಮ್ಮ, ಅವ್ರ ಆರೋಗ್ಯದ ವಿಚಾರದಲ್ಲಿ ನಾವ್ಯಾಕಮ್ಮ ಸುಳ್ಳು ಹೇಳಿ ಬರ್ತೀವಿ? ಅಲ್ಲ, ಸುಮ್ನೆ ಕೇಳದ್ನಪ್ಪ. ನೀವು ಟೆನ್ಷನ್ ಆಗೋ ತರ ಏನೂ ಆಗಿಲ್ಲ ಅಮ್ಮ. ನೀವು ಆರಾಮಾಗಿ ಊಟ ಮಾಡಿ ಮಲ್ಗಿ. ಓಕೆ? ಸರಿನಪ್ಪ. ಓಕೆ ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಆದಿ. ನಾವಿಷ್ಟಪಡೋರು ನಮ್ ಕಣ್ಮುಂದೆ ಇದ್ರೆ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಕಣೆ. ಪ್ರೀತಿಯಲ್ಲಿ ಏಳು ಬೀಳು ಇರಬೇಕೆ ಹೊರತು ಮೇಲು ಕೀಳು ಅನ್ನೋ ತಾರತಮ್ಯ ಇರಬಾರ್ದು. ಆ ಸೂರ್ಯ ಇಡೀ ಜಗತ್ತನ್ನೇ ಬೆಳಗಿದ್ರೆ ಈ ಆದಿತ್ಯ ನಿನ್ನ ಬದುಕನ್ನೇ ಬೆಳಗ್ತಾನೆ. ಕಣ್ಣೆದುರಿಗಿರೋ ಬೆಳಕನ್ನ ನೋಡೋದನ್ನ ಬಿಟ್ಟು ಕಣ್ಣು ಮುಚ್ಕೊಂಡು ಯಾಕಮ್ಮ ನಿನ್ನ ಬದುಕನ್ನ ಕತ್ಲು ಮಾಡ್ಕೋತೀಯ? ಹಲೋ ಅಪ್ಪ. ಪಾರು, ಜನನಿ ಅಮ್ಮವ್ರ ತಂದೆ ಹೇಗಿದ್ದಾರಮ್ಮ? ಹುಷಾರಾಗೇ ಇದ್ದಾರಪ್ಪ. ಅಂದ್ರೆ ಈಗ ಹುಷಾರಾದ್ರ ಅಥವಾ ನೀವು ಹೋಗೋಕ್ಕೂ ಮುಂಚೆನೆ ಹುಷಾರಾಗಿದ್ರ? ಅವ್ರಿಗೇನೂ ಆಗಿಲ್ಲ ಅಪ್ಪ, ಚೆನ್ನಾಗೇ ಇದ್ದಾರೆ. ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಸುಳ್ಳು ಹೇಳಿ ನಿನ್ನನ್ನು ಕರ್ಕೊಂಡು ಹೋಗಿದಾರ? ದೊಡ್ಡ ಯಜಮಾನ್ರಿಗೆ ಯಾಮಿನಿ ಅಮ್ಮನವ್ರ ಜೊತೆ ಮದುವೆ ಫಿಕ್ಸ್ ಆಗಿದೆ. ಇನ್ನೇನು ನಿಶ್ಚಿತಾರ್ಥನೂ ಹತ್ರ ಬರ್ತಾ ಇದೆ. ಸಮಯದಲ್ಲಿ ಜನನಿ ಅಮ್ಮವರು ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದರ ಹಿಂದಿನ ಉದ್ದೇಶ ಏನು? ನಾನು ಅವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಪ್ರೀತಿಸಿ ಮದುವೆ ಆಗಿ ನಮ್ಮ ಮನೆಗೆ ಬಂದಾಗ ನಾನು ಅವರನ್ನ ಸ್ವಂತ ಮಗಳು ಅನ್ನೋ ಥರನೇ ನೋಡ್ಕೊಂಡಿದ್ದೆ. ನೀನು ಕೂಡ ಅವರನ್ನ ತಂಗಿ ಅಂತಲೇ ಭಾವಿಸಿದ್ದೆ. ನಮ್ಮ ಗಣಿಗೆ ಇನ್ನೊಬ್ಬ ಅಕ್ಕ ಸಿಕ್ಲು ಅಂತ ಸಂಭ್ರಮ ಪಟ್ಟಿದ್ದ. ಅಂಥದ್ರಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸ್ವಾಭಿಮಾನನ ಅಳ್ಸಾಕಕ್ಕೆ ನೋಡ್ತಿದ್ದಾರಲ್ಲ, ಅವ್ರ ಬುದ್ಧಿಗೆ ಮಂಕವ್ದಿದ್ಯಾ? ಪ್ರಪಂಚದಲ್ಲಿರೋರೆಲ್ಲ ಸ್ವಾರ್ಥಿಗಳು ಅನ್ಸ್ಕೊಳ್ತಾರೆ. ಯಾರು ಹೇಗ್ ಬೇಕಾದ್ರೂ ಬದಲಾಗ್ಬೋದು, ಯಾರನ್ನು ನಂಬಕ್ಕಾಗಲ್ಲ. ಯಾರು ಎಲ್ಲಿಗೆ ಕರ್ಕೊಂಡೋಗ್ಲಿ, ಯಾರು ಎಷ್ಟೇ ನಿನ್ನ ಮನಸ್ಸು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ಲಿ, ಆದ್ರೆ ನೀನ್ ಮಾತ್ರ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊತೀಯ ಅಂತ ನಂಬಿಕೆ ಇದೆ. ಆದ್ರೆ ನಿನ್ ಜೊತೆಲಿದಾರಲ್ಲ, ಅವ್ರ ಮೇಲೆ ಈ ನಂಬಿಕೆ ಇಲ್ಲ. ತಪ್ಪು ಮಾಡ್ತಿರೋರ್ ಜೊತೆ ಸರಿ ದಾರಿಯಲ್ಲಿ ನಡೀತಿರೋರು ಇರಬಾರ್ದು. ಬರೋ, ನೀನ್ ಈ ಕೂಡಲೇ ಅಲ್ಲಿಂದ ಹೊರಟ್ವಾ. ಸರಿಯಪ್ಪ, ಈಗ್ಲೇ ಹೊರಡ್ತೀನಿ. ಹಾ ಮಗಳೇ, ಒಂದು ನಿಮಿಷ. ಇಷ್ಟೊತ್ತಿನಲ್ಲಿ ಹೆಂಗ್ ಬರ್ತೀಯ ಅಲ್ಲಿಂದ? ಒಂದು ಕೆಲಸ ಮಾಡು, ಬೆಳಗಾಗ್ತಿದ್ದಂಗ್ಲೇನೆ ಗಂಟು ಮುಟ್ಟೆ ಕಟ್ಕೊಂಡು ಅಲ್ಲಿಂದ ಹೊರಟ್ಬಿಡು. ಯಾರು ಏನೇ ಹೇಳೋದು ತಲೆ ಕೆಡ್ಸ್ಕೊಬೇಡ. ಈಗ ನಿನ್ನ ಮನಸ್ಸು ಸ್ಥಿರವಾಗಿದೆ. ಆ ಮನಸ್ಸನ್ನ ಚದುರಿಸೋದಕ್ಕೆ
ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ನೀನ್ ಮಾತ್ರ ಸೋಲ್ಬೇಡ. ಈ ಅಗ್ನಿ ಪರೀಕ್ಷೆಯಲ್ಲಿ ನೀನ್ ಆಗ್ಲೇ ಅರ್ಧ ಗೆದ್ದಿದೀಯ. ಪೂರ್ತಿ ಗೆಲ್ಲೋದಕ್ಕೆ ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಈ ದೊಡ್ಡ ಸಾಹಸ ಬೇಡ ಮಗಳೇ, ನಮಗೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಆಯ್ತಾ? ನೀನ್ ಬರೋದನ್ನೇ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಂದ್ಬಿಡು ಪಾರು. ಸರಿಯಪ್ಪ. ಅಖಿಲ, ರಘು ಎದ್ರ? ನೀವಾಗ ನೀವೇ ಹೇಳಿ, ನಾನು ಎಬ್ಸೋದ್ ಬೇಡ ಅಂತ ಕಾಯ್ತಾ ಇದ್ದೆ. ರಘು ಬೇಗ ರೆಡಿಯಾಗಿ ಊರ್ಗೆ ಹೋಗೋಣ. ಊರ್ಗ? ಯಾವ ಊರ್ಗೆ? ವೀರಣ್ಣನ ಹಳ್ಳಿಗೆ, ಅವ್ರ ಮನೆಗೆ. ವೀರಣ್ಣನ ಮನೆಗ? ಯಾಕೆ? ವೀರಣ್ಣನ್ನು ಅಪ್ಪಾಜಿನೂ ನೋಡ್ಕೊಂಡ್ ಬರಕ್ಕೆ. ಆದ್ರೆ ಅವ್ರಿಗೇನು ಆಗಿಲ್ಲ, ಹುಷಾರಾಗಿದ್ದಾರೆ ಅಂತ ಪ್ರೀತು ಫೋನ್ ಮಾಡಿ ಹೇಳಿದ್ನಲ್ಲ. ಯಾರಿಗ್ ಹುಷಾರಿಲ್ಲ ಅಂತ ಹೇಳ್ದ? ವೀರಣ್ಣನ್ಗೆ. ಮತ್ತೆ ಆದಿ ನನ್ನ ಹತ್ರ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಹೇಳ್ದ. ನೋಡಿದ್ರ, ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಂದ್ರೆ ನಮ್ ಮಕ್ಕಳು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ತಾನೇ ಅರ್ಥ? ಅಲ್ಲ ಅಖಿಲ, ಏನ್ ಮುಚ್ಚಿಡಕ್ ಸಾಧ್ಯ ಹೇಳು? ಅದೇ ನನಗೂ ಗೊತ್ತಾಗ್ತಿಲ್ಲ. ಜನನಿ ಇಲ್ಲಿಂದ ಹೋಗುವಾಗ ವೀರಣ್ಣಂಗ್ ಹುಷಾರಿಲ್ಲ ಅಂತ ಹೇಳಿದ್ಲು. ಆಮೇಲೆ ನೋಡಿದ್ರೆ ನಾನು ಆದಿಗ್ ಫೋನ್ ಮಾಡಿದಾಗ ಅವನು ಅವ್ರು ಚೇತರಿಸ್ಕೊತಿದ್ದಾರೆ ಅಂತ ಹೇಳ್ದ. ಆದ್ರೆ ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ, ತಾತಂಗ್ ಹುಷಾರಿಲ್ಲ ಅಂತ ಹೇಳ್ದ. ಆಗ್ಲೇ ನನ್ ಮನ್ಸಲ್ಲಿ ಗೊಂದಲ ಶುರುವಾಗಿದ್ದು. ಬೆಳಗಾಗ್ಲಿ ಅಂತ ಕಾಯ್ತಾ ಇದ್ದೆ. ಈಗ ನಾವು ಹೋಗೋಣ ನಡೀರಿ. ನನ್ಗನ್ಸುತ್ತೆ ನಮಗ ಅರ್ಥ ಆಗದೆ ಇರುವಂತದ್ದು, ನಮಗ್ ಗೊತ್ತಾಗದೆ ಇರುವಂತದ್ದು ಅಲ್ಲಿ ಏನೋ ನಡೀತಾ ಇದೆ. ಅದನ್ನ ನಾವು ತಿಳ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ, ನಾವು ಅಲ್ಲಿಗೆ ಹೋಗ್ಲೇಬೇಕು. ನಾನ್ ಕೆಳಗಿರ್ತೀನಿ, ಬೇಗ ಬನ್ನಿ. ಹೋಗ್ತಾ ದಾರಿಲೇ ಎಲ್ಲಾದ್ರೂ ತಿಂಡಿ ತಿನ್ಕೊಂಡು ಹೋಗೋಣ. ಬೇಗ ಬನ್ನಿ. ದೀಪಾವಳಿ ಹಳೆಯ ಮಗನ ಹಳ್ಳಿಗೆ ಬಂದು ಹಬ್ಬ ಆಚರಿಸೋ ಮಜಾನೇ ಬೇರೆ. ಪ್ರೀತು ಯಾಕೆ ಕಾಲ್ ಕಟ್ ಮಾಡ್ತಿದ್ದಾನೆ? ಜನನಿಗೆ ಫೋನ್ ಮಾಡ್ತೀನಿ. ಹೇಳಿ ಪಾರ್ವತಿ ಅವರೇ, ಏನಾದ್ರೂ ಬೇಕಿತ್ತಾ? ಹೌದು. ಏನು ಉತ್ತರ? ಅಂದ್ರೆ ನೆನ್ನೆ ಅರ್ಸನ್ ಕೋಟೆಯಿಂದ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬರೋವಾಗ ಅಮ್ಮನ ಹತ್ರ ಏನಂತ ಹೇಳಿ ಕರ್ಕೊಂಡ್ ಬಂದ್ರಿ? ಜನನಿಯವ್ರ ತಂದೆಗೆ ಹುಷಾರಿಲ್ಲ ಅಂತ ತಾನು ನೀನ್ ಕರ್ಕೊಂಡ್ ಬಂದಿದ್ದು. ಅಲ್ಲ, ನಾನೇ ನಿಮ್ಮನ್ನ ಬನ್ನಿ ಅಂತ ಕರೆದ್ನ. ನೀವೇ ತಾನೆ ನಾನು ಬರ್ತೀನಿ ಅಂತ ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದಿದ್ದು. ಜನನಿ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಜನನಿಯವ್ರ ತಂದೆಗೆ ಹುಷಾರಿಲ್ಲ ಅಂತ ಅಂದ್ರೆ ನಾವು ನೋಡಕ್ ಬಂದೇ ಬರ್ತೀವಿ ಅಂತ ನಿಮಗ್ ಗೊತ್ತಿತ್ತು. ಅದಕ್ಕೆ ಸುಳ್ಳು ಹೇಳಿದ್ರಿ ಅಲ್ವಾ? ಆದ್ರೆ ಇಲ್ಲಿಗ್ ಬಂದ ಮೇಲೆ ತಾತಂಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ರಿ ಅಲ್ವಾ? ಏನು ಸುಳ್ಳು ಹೇಗಾಗತ್ತೆ ಬ್ರೋ? ನಿನ್ ಕಣ್ ಮುಂದೆನೆ ತಾತ ಹೇಗ್ ಕೆಮ್ತಾ ಬಂದ್ರು ನೀನೇ ನೋಡ್ದಲ್ಲ. ಅಜ್ಜಯ್ಯನೇ ನಿಮ್ ಹತ್ರ ಹೇಳಿದ್ರಲ್ಲ, ತಾವೇ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ ಅಂತ. ಆದಿತ್ಯಕ್ಕೆ ಫೋನ್ ಮಾಡ್ತೀನಿ. ಹಲೋ ಅಪ್ಪ. ಆದಿತ್ಯ, ಸ್ವಲ್ಪ ಪ್ರೀತು ಇದ್ರೆ ಫೋನ್ ಕೊಡ್ತೀಯಾ?
ಏನ್ ವಿಷಯಪ್ಪ? ಅಲ್ಲೇನೂ ತೊಂದರೆ ಆಗಿಲ್ಲ ತಾನೆ? ಅಮ್ಮ ಹೇಗಿದ್ದಾರೆ? ಇಲ್ಲೇನ್ ತೊಂದರೆ ಆಗ್ತಾ ಇಲ್ಲ. ನೀನ್ ಪ್ರೀತಿಗೆ ಸ್ವಲ್ಪ ಫೋನ್ ಕೊಡು ಪ್ಲೀಸ್. ಸರಿಯಪ್ಪ. ಹಲೋ ಡ್ಯಾಡ್. ಅಲ್ಲಪ್ಪ, ನಾನು ನಿಮ್ ಜೊತೆ ಆದಿತ್ಯ ಪಾರ್ವತಿನ ಅಲ್ಲಿ ಕಳ್ಸಿದ್ ಯಾಕೆ ಹೇಳು? ಅಲ್ಲಾದ್ರೂ ಅವರಿಬ್ರು ಒಂದಾಗ್ಲಿ ಅಂತ ತಾನೆ. ಇಲ್ಲಿಂದ ಹೊರಡುವಾಗ ವೀರ ಏನು ಹುಷಾರಿಲ್ಲ ಅಂತ ತಾನೆ ಹೇಳಿ ಹೊರಟಿದ್ದು. ಅದು ಡ್ಯಾಡ್, ಏನದು ಅದು ಅಂತಿದ್ಯಾ? ಇಲ್ಲಿ ಏನ್ ಸುಳ್ಳು ಹೇಳಿ ಹೋಗಿದೆಯೋ ಅಲ್ಲಿ ಹೋದ್ಮೇಲೂ ಅದೇ ತಾನೇ ಮೇಂಟೈನ್ ಮಾಡಬೇಕು. ಅಥವಾ ಆದಿತ್ಯ ನಿಮ್ಮಮ್ಮನ ಹತ್ರ ತಾತನ ವಿಷಯ ಹೇಳದೇ ಇರೋ ತರ ನೋಡ್ಕೋಬೇಕು ತಾನೆ. ಅಖಿಲಾಗೆ ನೀವು ಅಲ್ಲಿ ಹೋಗಿರೋ ಉದ್ದೇಶ ಗೊತ್ತಿಲ್ಲ, ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನುಮಾನ ಬಂದು ಈಗ ಅಲ್ಲಿ ಬರಕ್ಕೆ ರೆಡಿಯಾಗಿ ನಿಂತಿದ್ದಾಳೆ. ಅಪ್ಪ, ನಮ್ಮಿಬ್ರನ್ನ ಇವ್ರು ಒಂದ್ ಮಾಡಕ್ ಕರ್ಕೊಂಬಂತಾರೆ ಅಂತ ನನಗೆ ಇವಾಗ ಕನ್ಫರ್ಮ್ ಆಯ್ತು. ಹೌದು, ಅದ್ರಲ್ಲೇನ್ ತಪ್ಪು? ಹೌದು ಆದಿತ್ಯ, ಪ್ರೀತು ಹೇಳ್ತಿರೋ ಸರಿಯಾಗೇ ಇದೆ, ಅದರಲ್ಲೇನು ತಪ್ಪು? ಅಪ್ಪ, ಯಾಕೆ ಎಲ್ರು ಆಗದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೋಡಿ ಜನನಿ ಅವ್ರೆ, ನೀವ್ ಅನ್ಕೊಂಡಾಗೆಲ್ಲ ಏನೂ ಆಗಲ್ಲ. ನನ್ ಮನ್ಸು ಖಂಡಿತ ಬದಲಾಗೋದಿಲ್ಲ. ಹಾಗಾಗತ್ತೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಗಳ ಭ್ರಮೆ. ದಯವಿಟ್ಟು ಈ ರೀತಿ ವ್ಯರ್ಥ ಪ್ರಯತ್ನಗಳನ್ನ ಮಾಡೋದನ್ನ ಬಿಟ್ಬಿಡಿ. ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ಅಪ್ಪ, ಅಮ್ಮನ ಕೈಗೆ ಫೋನ್ ಕೊಡಿ. ಯಾಕೆ? ಗಾಬರಿ ಆಗ್ಬಿಡಿ. ಅವ್ರು ಇಲ್ಲಿಗೆ ಬರೋದ್ ಬೇಡ ಅಂತ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಆಯ್ತಪ್ಪ, ಕೊಡ್ತೀನಿ. ರಘು, ಯಾಕಿನ್ನೂ ಹಾಗೆ ಇದ್ದೀರಾ? ರೆಡಿ ಆಗಿಲ್ವಾ? ನಾನ್ ಕಾದು ಕಾದು ಸಾಕಾಗಿ ನಾನೇ ಬಂದೆ. ಆದಿತ್ಯ ಫೋನ್ ಮಾಡಿದ್ದಾನೆ. ಏನಂತೆ? ನೀವು ಹತ್ರ ಏನೋ ವಿಷಯ ಮಾತಾಡ್ಬೇಕಂತೆ. ಕೊಡಿ. ಆದಿ, ಅಮ್ಮ, ನೀವು ಗಾಬರಿ ಮಾಡ್ಕೊಂಡು ಇಲ್ಲಿಗೆ ಬರೋ ಅಗತ್ಯ ಏನೂ ಇಲ್ಲ ಅಮ್ಮ. ಪ್ರೀತು ಜನನಿ ಮಧ್ಯೆ ಒಂದು ಸಣ್ಣ ಕನ್ಫ್ಯೂಷನ್ ಅಷ್ಟೇ. ಜನನಿಯವ್ರ ತಂದೆ ತಾತ ಇಬ್ರು ಆರಾಮಾಗಿದ್ದಾರೆ ನೋಡಿ. ಇವತ್ ಸಂಜೆನೋ ನಾಳೆ ಬೆಳಗ್ಗೆನೋ ನಾವು ಹೊರಟು ಬಂದ್ಬಿಡ್ತೀವಿ. ನೀವ್ ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ನೀವು ಆರಾಮಾಗಿರಿ ಅಮ್ಮ. ಆದಿ, ನಿನ್ ಮಾತು ನಂಬೋದಾ? ನಿಮ್ ಮಗನ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಮ್ಮ? ನಿನ್ ಮೇಲೆ ನನಗ್ ನಂಬಿಕೆ ಇದೆಯಪ್ಪ. ಆಯ್ತು, ಬರಲ್ಲ ಬಿಡಪ್ಪ. ಸರಿಮಾ, ಬಾಯ್. ಈಗಲಾದ್ರೂ ಸಮಾಧಾನ ಆಯ್ತಾ? ಆದಿ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಿದೆ ರಘು. ಏನಮ್ಮ ಇದು? ಬಟ್ಟೆ ಬ್ಯಾಗು ಬುದ್ಧಿ. ಅದು ಗೊತ್ತಿದೆ. ಬೆಳಿಗ್ಗೆನೆ ಎಲ್ಲಿಗೆ ಹೊರಟೆ ಅಂತ ಕೇಳಿದೆ. ಅರಸನಕೋಟೆಗೆ. ನಿನ್ನ ಪ್ರೀತಿನ ನೀನೇ ತ್ಯಾಗ ಮಾಡಿಕೊಂಡು ನಿನಗ್ ನೀನೇ ಶಿಕ್ಷೆ ಕೊಟ್ಕೋತಾ ಇದೀಯ. ಈಗ ನೀನ್ ಇದ್ದ ಕಡೆ ನಿನ್ ಸುತ್ತ ಇರೋರ್ಗೂ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ಯೇನಮ್ಮ? ನೀನೆಲ್ಲೂ ಹೋಗೋ ಹಾಗಿಲ್ಲ. ಹಾಗಂತ ಇಲ್ಲೇ ಇರಬೇಕು ಅಂತ ನಾನು ಒತ್ತಾಯ ಮಾಡ್ತಿಲ್ಲ. ನನ್ನ ಮಗಳ ಜೊತೆಯಲ್ಲಿ ಮಹಾಲಕ್ಷ್ಮಿಯಾಗಿ ನೀನು
ಹೊಸಲು ದಾಟಿ ಒಳಗಡೆ ಬಂದಿದ್ಯಾ? ಇವತ್ತಿಲ್ಲೇ ಇದ್ದು ಲಕ್ಷ್ಮೀ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ತಗೊಂಡು ಹೋಗ್ಬಾರ್ದ ತಾಯಿ? ಹಲೋ, ಹೊರಟಿಯಮ್ಮ? ಇನ್ನೂ ಹೊರಟಿಲ್ಲ. ಬುದ್ಧಿ, ನೀವಾ? ಹೌದು, ನಾನೇ ವೀರಯ್ಯ ದೇವ. ನೀವು ನಿಮ್ಮ ಮಗಳಿಗೆ ಜನ್ಮ ಕೊಟ್ಟಿರಬಹುದು, ಆದ್ರೆ ಅವಳು ಯಾವ ಘಳಿಗೆಯಲ್ಲಿ ಹೊಸಲು ತುಳಿದು ಈ ಮನೆ ಒಳಗಡೆ ಕಾಲಿಟ್ಲೋ ಆಗ್ಲೇ ಅವಳು ನನ್ನ ತಂಗಿಯ ರೂಪಾಂತರ ಪಡ್ಕೊಂಡ್ಳು. ತಂಗಿಯರು ಹಬ್ಬದ ದಿನ ತವರು ಮನೆಗೆ ಬರೋದೇ ವಿಶೇಷ. ಆದ್ರೆ ಇವಳು ಈ ಮಂಗಳಕರವಾದ ದಿನ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಕಳಿಸ್ಕೊಡೋದಿಲ್ಲ. ಎಷ್ಟೋ ದಿನ ಆಗಿತ್ತು ಅವಳು ಈ ಮನೆ ಒಳಗಡೆ ಬಂದು, ಈಗ ಅಚಾನಕ್ ಆಗಿ ಬಂದಿದ್ದಾಳೆ. ಅವಳನ್ನು ಕಳಿಸ್ಕೊಡೋಕೆ ನಮ್ಗ್ಯಾರಿಗೂ ಮನಸ್ಸೇ ಇಲ್ಲ ಹನುಮಂತಪ್ಪನವರೇ. ಸಂಬಂಧಗಳು ನಿಂತ ನೀರು ಹಾಗಿರಬಾರ್ದು, ಅದು ಸದಾ ಚಲಿಸ್ತಾ ಇರಬೇಕು. ಅಲ್ಲ ಬುದ್ಧಿ, ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ. ಯಾವ ಮಹಾ ಕೆಲಸ ಹನುಮಂತಪ್ಪನವರೇ? ಮನುಷ್ಯ ಎಲ್ಲ ಕೆಲಸಗಳನ್ನ ತನ್ನ ಅನುಕೂಲಕ್ಕೆ ಸೃಷ್ಟಿ ಮಾಡ್ಕೋತಾನೆ ಹೊರತು ಅದೇನು ಉದ್ಭವ ಆಗೋದಿಲ್ಲ. ಅದು ಮಾಡ್ಲೇಬೇಕು ಅಂತ ಏನಿದೆ, ಬದಲಾಯಿಸ್ಕೊಳ್ಳಿ. ಈ ಸಂಬಂಧಗಳಿದೆ ಅಲ್ಲ, ಅದರ ಸುಖನೇ ಮಜಾರಿ. ಅದು ಮನುಷ್ಯ ನಿರ್ಮಾಣ ಮಾಡಿಲ್ಲ, ಅದನ್ನ ದೈವ ಸೃಷ್ಟಿ. ಅದನ್ನ ಕಿತ್ತಾಕಕ್ಕೂ ಆಗಲ್ಲ, ದೂರ ಮಾಡಕ್ಕೂ ಆಗಲ್ಲಪ್ಪ. ಬೇಜಾರು ಮಾಡ್ಕೋಬೇಡಿ, ನಾನು ಕಳಿಸ್ಕೊಡಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಲಕ್ಷ್ಮೀ ಪೂಜೆ ಮುಗಿಸಿ ನಾಳೆ ಬೆಳಗ್ಗೆ ನಾನು ಕಳಿಸ್ಕೊಡ್ತೀನಿ. ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಇದನ್ನ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಯ್ಯೋ ಬುದ್ಧಿ, ನೀವು ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಆಯ್ತು, ಇವತ್ತಲ್ಲೇ ಇದ್ದು ನಾಳೆನೇ ಕಳಿಸ್ಕೊಡಿ, ಪರವಾಗಿಲ್ಲ. ತುಂಬಾ ಸಂತೋಷ ಆಯ್ತು. ಈ ಮಾತನ್ನ ನಾನೊಬ್ಬನಿಗೆ ಹೇಳಿದ್ರೆ ಸಾಲದು, ನಿಮ್ಮ ಮಗಳಿಗೂ ಒಂದು ಮಾತು ಹೇಳಿ. ಯಾಕೆಂದ್ರೆ ಬ್ಯಾಗ್ ಹಿಡ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ ನಿಮ್ಮ ಮನೆಗೆ ಓಡಿ ಬರೋದಕ್ಕೆ. ತಗೋತಾಯಿ. ಅಪ್ಪ ಅಪ್ಪ, ಬುದ್ಧಿಯವ್ರ ಮುಂದೆ ನಾವು ವಾದ ಮಾಡೋಕ್ಕಾಗಲ್ಲ. ಇವತ್ತಿದ್ದು ನಾಳೆನೇ ಬಾಬಾ, ಪರವಾಗಿಲ್ಲ. ಆದರೆ ಮೈಯೆಲ್ಲ ಕಣ್ಣಾಗಿರೋ, ಯಾರು ಯಾವಾಗ ಬೇಕಾದ್ರೂ ನಿನ್ನ ಮನಸ್ಸು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬಹುದು. ನೀನು ಎಚ್ಚರವಾಗಿರು. ನಿನ್ನನ್ನೇ ನಂಬಿದ್ದೀನಿ ಮಗಳೇ. ಆಯ್ತಪ್ಪ. ಜಾನಕಮ್ಮ, ಹಬ್ಬಕ್ಕೆ ಅಂತ ಎಲ್ರಿಗೂ ಬಟ್ಟೆ ತಂದಿನಲ್ವಾ, ರೂಮಲ್ಲಿದೆ, ತಂದ್ಬಿಡೋಕು. ಏನಮ್ಮ ಇನ್ನೂ ಸಪ್ಪಗಿದ್ಯಾ ನೀನು? ಅಪ್ಪ ಹೇಳಾಯ್ತಲ್ವಾ, ಬಟ್ಟೆ ಬೇಕು ಕೆಳಗಿಡು, ಇಸ್ಕೊಳಮ್ಮ ನೀನು. ಸ್ವಲ್ಪ ನಗಬಾರ್ದ? ಬಾ 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 ತಾಯಿ, ಬಾ, ಕೊಡಿಲ್ಲ. ತಗೊಳಮ್ಮ, ಮೊದಲು ನಿನಗೆ. ನಿನಗಮ್ಮ ಜಾನಕಮ್ಮ, ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ ಭವ. ವೀರಯ್ಯ, ಇದು ನಿನ್ಗೆ. ಇದೇನಪ್ಪ ನನಗೆ? ಆಶ್ಚರ್ಯ, ತುಂಬಾ ಖುಷಿ ಆಯ್ತಪ್ಪ. ಸರಿ ಸರಿ, ಎಲ್ರು ಹೋಗಿ ಹೊಸ ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ಬಿಡಿ. ಇವತ್ತು ಎಲ್ರೂ ಸೇರಿ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಪೂಜೆಗೆ ರೆಡಿ ಮಾಡಿ ಹೋಗಮ್ಮ. ನೀವೆಲ್ಲ ಹೊಸ ಬಟ್ಟೆ ಉಟ್ಕೊಂಬನ್ನಿ, ಹೋಗಿ ಹೋಗಿ.